ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಚಿಕನ್ KFC ಅಂದ್ಕೊಂಡಿದ್ದೀವಿ. ಸೊ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಇವತ್ತು ಅಂತ ಅಂದ್ಬಿಟ್ಟು ಅದನ್ನು ವೀಡಿಯೋ ಮಾಡಿ ನಮಗೆ ತೋರಿಸ್ತಾ ಇದ್ದೀವಿ. ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಿದರೆ ಆ್ಯಂಡ್ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ. ಸೊ ಗೆಟ್ ಇನ್ ಟು ದ ವಿಡಿಯೋ. ಗೈಸ್ ಇದು ತೊಳೆದಿಕ್ಕಿರೋ ಚಿಕನ್ನು. ಸೊ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಈಗ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದ್ಬಿಟ್ಟು ತೋರಿಸ್ತೀನಿ. ಇದು ಮೊಸರು ತೊಗೋತಾ ಇದ್ದೀನಿ. ಮೊಸರು ಇದನ್ನು ಫಸ್ಟ್ ಮ್ಯಾರಿನೇಟ್ ಮಾಡೋಕ್ಕಿದ್ದೆಲ್ಲ ಫಸ್ಟು. ಮತ್ತು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕ್ರಸ್ಟು ಮತ್ತು ಮಾಡಿ ಇಟ್ಕೊಂಡಿರೋದು. ಶುಂಠಿ ಮತ್ತು ಬೆಳ್ಳುಳ್ಳಿ 2. ನೀವು ಬೇಕಿದ್ರೆ ಪೇಸ್ಟ್ ಕೂಡ ನಾರ್ಮಲ್ ಅಂಗಡಿಯಲ್ಲಿ ಸಿಗೋದು ಅದನ್ನು ಹಾಕ್ಕೋಬೋದು. ಮತ್ತು ಸ್ವಲ್ಪ ನಿಂಬೆಹಣ್ಣು ರಸ ಸೇರಿಸ್ಕೊತೀನಿ. ಇದು 12 ಪೀಸಸ್ಗೆ ಗೈಸ್. ಮಿಕ್ಸ್ ಮಾಡೋಣ. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕೀಗ. ಸ್ವಲ್ಪ ಇದನ್ನು ಕಲಿಸ್ಬಿಟ್ಟು ಹಾಕೋದು. ಫಸ್ಟು ಸ್ವಲ್ಪ ಇಷ್ಟು ಹಾಕೋತಾ ಇದ್ದೀನಿ. ಆಮೇಲೆ ಮತ್ತೆ ನೀವು ಲಾಸ್ಟಲ್ಲಿ ಇನ್ನೊಂದ್ಸರಿ ಮಿಕ್ಸ್ ಮಾಡಬೇಕಾದ್ರೆ ಆಮೇಲೆ ಇನ್ನೊಂದು ಕೋಟ್ ಹಾಕ್ಬೇಕಾದ್ರೂ ಹಾಕ್ಕೋಬೇಕು. ನೋಡ್ಕೊಂಡು ಹಾಕ್ಕೊಳ್ಳಿ, ಉಪ್ಪಾಗ್ಬಿಡುತ್ತೆ ಆಮೇಲೆ. ಸೊ ಇದನ್ನು ಇವಾಗ ಒಂದು 30 ಮಿನಿಟ್ಸ್ ಇಲ್ಲ 1 ಅವರ್ ಕಂಪ್ಲೀಟಾಗಿ ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿ ಇಡಿ, ಇಲ್ಲಾಂದರೆ ಹಂಗೆ ಇಡಿ. ಅದಾದಮೇಲೆ ನೆಕ್ಸ್ಟ್ ಕೋಟಿಂಗ್ ತೋರಿಸ್ತೀನಿ. ಅದು ನೆಕ್ಸ್ಟ್ ಕೋಟಿಂಗ್ ಏನೇನು ಬೇಕು ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಇಲ್ಲಿ. ಇದು ಮೈದಾ ಹಿಟ್ಟು. ಇದನ್ನು ಸ್ವಲ್ಪ ಹಾಕೋತಿದ್ದೀನಿ. ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೀವು ಎಷ್ಟು ಪೀಸಸ್ ತೊಗೊಂಡಿರ್ತೀರೋ ಅದ್ರ ಮೇಲೆ ಡಿಪೆಂಡು. ನಾನಿಲ್ಲಿ 12 ಪೀಸಸ್ಗೆ 1 ಕಪ್ ಹಾಕೋತಾ ಇದ್ದೀನಿ. ಮತ್ತು ಇದಕ್ಕೆ ಜೀರಾ ಪೌಡ್ರು ಸ್ವಲ್ಪ ಮತ್ತು ಮೆಣಸಿನ ಪೌಡ್ರು ಸ್ವಲ್ಪ ಹಾಕೋತಾ ಇದ್ದೀನಿ. ಮತ್ತು ಇದು ಬ್ರೆಡ್ ಕ್ರಮ್ಸು ಇದನ್ನು ಸ್ವಲ್ಪ ಹಾಕೋತಾ ಇದ್ದೀನಿ. ಓಟ್ಸ್ ಸ್ವಲ್ಪ, ಆಮೇಲೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರು ಸ್ವಲ್ಪ, ಇದನ್ನು ಸ್ವಲ್ಪ ಫುಲ್ ಮಿಕ್ಸ್ ಮಾಡ್ಕೊಂಡು ಫಸ್ಟೇ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ವಲ್ಲ ಅದನ್ನು ಮ್ಯಾರಿನೇಟ್ ಮಾಡೋಕ್ಕೆ. ಇವಾಗ ಇದಕ್ಕೂ ಸ್ವಲ್ಪ ಉಪ್ಪು ಹಾಕಬೇಕು. ನೋಡ್ಕೊಂಡು ಹಾಕ್ಕೊಳ್ಳಿ, ಜಾಸ್ತಿ ಆಗ್ಬಿಡುತ್ತೆ ಆಮೇಲೆ. ಇವಾಗ ಒಂದು ಬಾಣಲಿ ಇಕ್ಕಿ ಅದಕ್ಕೆ ಎಣ್ಣೆ ಹಾಕ್ತಾ ಇದೀವಿ ಸ್ವಲ್ಪ. ಒನ್ ಅಂಡ್ ಹಾಫ್ ಅವರ್ ಆಯಿತು ಮ್ಯಾರಿನೇಟ್ ಮಾಡಿ ಫ್ರಿಜ್ಜಿಗೆ ಇಟ್ಟಿದ್ದೆ. ಅದನ್ನ ಎತ್ತಿ ಇಟ್ಟಿದ್ದೀನಿ ಇವಾಗ. ಇದು ಪೌಡ್ರು ಇನ್ನೊಂದು ಕೋಟಿಂಗ್ ಮಾಡೋಕ್ಕೆ ಇದು ರೆಡಿ ಆಗಿದೆ. ಸೊ ಇದನ್ನು ಇದ್ರೊಳಗಡೆ ಡಿಪ್ ಮಾಡಿ ಎಣ್ಣೆಗೆ ಬಿಡೋದು ಅಷ್ಟೇ. ನೋಡಿ, ಇದು ನಾನು ಡಿಪ್ ಮಾಡ್ತಾ ಇದ್ದಾರೆ. ಇಟ್ಬಿಡೋಣ. ಅದಕ್ಕೆ ಫುಲ್ ಒಂದು ಕೋಟಿಂಗ್ ಫುಲ್ ಹಾಕಬೇಕು ಚೆನ್ನಾಗಿ. ಇನ್ನೊಂದು ಸ್ವಲ್ಪ ಫ್ರಿಜ್ಜಿಂದ ತೆಗೆದ ತಕ್ಷಣ ಅದು ಫುಲ್ ಮ್ಯಾರಿನೇಟ್ ಆಗಿರುತ್ತಲ್ಲ, ಸ್ವಲ್ಪ ಮಿಕ್ಸ್ ಮಾಡಿ ಅದಾದಮೇಲೆ ಅದಕ್ಕೆ ಇನ್ನೊಂದು ಕೋಟಿಂಗ್ ಹಾಕಿ ಚೆನ್ನಾಗಿ ಕೋಟಿಂಗ್ ಮಾಡಿಕೊಂಡು ಅದನ್ನ ಇವಾಗ ಎಣ್ಣೆಗೆ ಡಿಪ್ ಮಾಡೋಣ ಗೈಸ್. ಎಣ್ಣೆ ಕಾದಿದೆ ಈಗ. ಒಳಗಡೆ ಇವಾಗ ಡಿಪ್ ಮಾಡೋಣ. ಅದು ಹಾಕೋಣ. ಸ್ಪೈಸಿ ಗೈಸ್. ನೋಡಿ ಗುಡ್ ಅಲ್ವಾ? ಅದನ್ನು ಟೇಸ್ಟ್ ಮಾಡಿದ್ರೆ ವಾವ್ ನೋಡಿ, ಕ್ರಿಸ್ಪಿ. ಸೊ ಇದನ್ನು ಸ್ಕಿಪ್ ಮಾಡಿದ್ರೆ ನೋಡಿ, ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಗೈಸ್. ಕಮೆಂಟ್ ಮಾಡಿ ನನಗೆ ನಿಮ್ಮ ಮನೇಲಿ ಹೆಂಗೆ ಬಂತು ಅಂದ್ಬಿಟ್ಟು. ನಾನು ಲಾಸ್ಟಲ್ಲಿ ತಿಳ್ತೀನಿ ಟೇಸ್ಟ್ ಮಾಡಿ ಹೆಂಗೆ ಬಂತು ಅಂದ್ಬಿಟ್ಟು. ನಮ್ಮಲ್ಲಿ ಇಟ್ಟಿದ್ದೀನಿ. ಸೊ ಯಾರು ನನ್ನ ಚಾನಲ್ನ ನೋಡ್ತಿದ್ದೀರ ಗೈಸ್, ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮೇನ್ಲಿ, ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಆ್ಯಂಡ್ ಕೊನೆಗೆ ತಿಳಿಸಿ, ನೀವು ಟ್ರೈ ಮಾಡಿ ನೋಡಿ ನಿಮ್ಮ ಮನೇಲಿ ಹೆಂಗೆ ಬಂತು ಅಂತ ನನಗೂ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ನೆಕ್ಸ್ಟ್ ವೀಡಿಯೋ ಯಾವ್ದು ಬೇಕು ಅಂತ ಕಮೆಂಟ್ ಮಾಡಿ. ಸೊ ನಾನು ನೆಕ್ಸ್ಟ್ ವೀಡಿಯೋ ಅದನ್ನು ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಬನ್ನಿ, ಅದು ಫ್ರೈ ಆಗ್ತಿದೆ.
ಲಾಸ್ಟ್ ತಿಂದು ತೋರಿಸ್ತೀನಿ ನಮಗೆ ಗೈಸ್. ಹೇಳ್ಬೇಡಿ ಅವಾಗಲೇ ಏನಾರು ಬರ್ತದೆ ಅಂತ. ಗೈಸ್ ಈಗ ಅದು ಬೆಂದಿದೆ, ಅಲ್ಲಿ ಒಂದಕ್ಕೆ ಸರ್ವ್ ಮಾಡ್ಕೊಳೋಣ. ಕ್ರಿಸ್ಪಿನೆಸ್ ನೋಡಿ ಗೈಸ್, ಕ್ರಿಸ್ಪಿ 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 ಚಿಕನ್ KFC. ಇವಾಗ ಮತ್ತೆ ಇನ್ನೊಂದು ಹಂಗೆ ಹಾಕ್ತಾ ಇದೀವಿ. ಅದಕ್ಕೆ ಫುಲ್ ಚಿಕನ್ಗೆಲ್ಲ ಫುಲ್ ಕೋಟಿಂಗ್ ಆಗಬೇಕು ಗೈಸ್, ಇದಂದರೆ ಕ್ರಿಸ್ಪಿನೆಸ್ ಬರೋದಿಲ್ಲ. ಫುಲ್ ಕೋಟ್ ಮಾಡಿ ಹಾಕ್ಕೊಳ್ಳಿ. ಈಗ ಅದನ್ನು ಡಿಪ್ ಮಾಡಿದ ಎಣ್ಣೆ ಹಾಕಿ ಕರ್ದು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀವಿ. ಟೇಸ್ಟ್ ಮಾಡಿ ಇವಾಗ ಹೇಳ್ತೀವಿ ಹೆಂಗೆ ಬಂದಿದೆ ಅಂತ. ಕ್ರಿಸ್ಪಿನೆಸ್ ನೋಡ್ಬೋದು ನೀವು ಇಲ್ಲಿ. ಈಗ ತಿನ್ನೋಕ್ಕೆ ಸರ್ವ್ ಮಾಡ್ಕೊತೀವಿ. ಸೊ ನೋಡಿ ಕ್ರಿಸ್ಪಿನೆಸ್, ವಾವ್, ಬಿಸಿ 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 ಕೈ. ಟೇಸ್ಟ್ ಮಾಡಿ. ಈರುಳ್ಳಿ ಜೊತೆ ಈರುಳ್ಳಿ ಒಂದು ಪೀಸ್ ತೊಗೊಂಡು ಅದನ್ನು ಈಗ ಸಾಸಲ್ಲಿ ಅದ್ಕೊಂಡು ಟೇಸ್ಟ್ ಮಾಡೋಣ. ನೀವು ಟೇಸ್ಟ್ ಮಾಡಿ ನಿಮ್ಮನೇಲೂ ಹೆಂಗೆ ಬಂತು ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ ಬೈ, ಟೇಕ್ ಕೇರ್.